ಸೊ ನೆನೆ ನಾವು ಹೋಗಿದ್ವಿ ಆರೋವಿಲ್ಗೆ. ಸೊ ಆರೋವಿಲ್ ಜರ್ನಿ ನಾವು ಸ್ಟಾರ್ಟ್. ಮರ ಕಾಣಿಸ್ತು, ಸೊ ನಮ್ ಭವ್ಯಕ್ಕ ಅದ್ರ ಮೇಲೆ ನೇತಾಡ್ತಾ ಇದಾರೆ, ಸ್ವಲ್ಪ ಜೋಗಾಲಿ ಆಡೋಣ ಅಂತ. 2-2.5 ಕಿಲೋಮೀಟರ್ ನಡೆದಿದ್ದೀವಿ, ಸುಸ್ತಾಗಿತ್ತು ಅಂತ ಒಂದ್ ಟೀ ಬ್ರೇಕ್ ತಗೊಂಡ್ವಿ. ಆಕ್ಚುಲಿ ಈ ಪ್ಲೇಸ್ ಅಲ್ಲಿ ನಮ್ಗೆ ಟಿಕೆಟ್ ತಗೊಳೋದ್ ಅವಶ್ಯಕತೆ ಇರಲ್ಲ, ಅದೆಲ್ಲ ಫ್ರೀ. ಇವನ್ ಕೂಡ ಹೋಗಕ್ ಬರಕ್ಕೆ ಬಸ್ಗಳು ಇರ್ತವೆ, ಅದನ್ನು ಫ್ರೀ. ಬಟ್ ಹೋಗ್ಬೇಕಾದ್ರೆ ಬಸ್ಗಳು ಮಾತ್ರ ವಯಸ್ಸಾಗಿರೋರ್ಗಿರುತ್ತೆ, ಸೊ ನಾವು ಅದನ್ನ ಯೂಸ್ ಮಾಡಂಗಿಲ್ಲ ಹಂಗಂತ ಅವ್ರು ಹೇಳಿದ್ರು. ಬರ್ತಾ ಬೇಕಾದ್ರೆ ಬಸ್ ಯೂಸ್ ಮಾಡ್ಬೋದು ಅವ್ರು ಹೇಳೋದು. ಬಟ್ ಬಸ್ ಅಲ್ಲಿ ಅವಾಗ ತುಂಬಾನೇ ರಶ್ ಆಗಿತ್ತು ಅಂತ ನಾವು ಅವಾಗ್ಲೂ ನಡ್ಕೊಂಡ್ ಬಂದ್ವಿ. ಈ ಫಾರಿನರ್ಸ್ ಮಾತ್ರ ತುಂಬಾನೇ ಇದಾರೆ, ಲೈಕ್ ಅವ್ರು ಅಲ್ಲೇ ವಾಸವಾಗಿದ್ದಾರೆ. ಇಲ್ಲಿ ಒಬ್ರು ಲೇಡಿ ಬುಲೆಟ್ ತರ ವೆಹಿಕಲ್ ನಡೆಸ್ಕೊಂಡು ಹೋಗ್ತಾ ಇದಾರೆ. ಅಂಡ್ ಇಲ್ಲಿ ರೂಲ್ಸ್ ಮಾತ್ರ ತುಂಬಾನೇ ಫಾಲೋ ಮಾಡ್ತಾರೆ. ಲೈಕ್ ನಾವು ನಡೀತಾ ಇದೀವಿ ಅಂದ್ರೆ ನಾವು ಫುಟ್ ಮಾತ್ ಮೇಲೆ ನಡಿಬೇಕು. ಈ ಸೈಡ್ ಹೋಗೋರು ಈ ಸೈಡ್, ಆ ಸೈಡ್ ಹೋಗೋರು ಆ ಸೈಡ್, ಹಾಗೆ ನಾವು ನಡೀತಾ ಹೋಗ್ಬೇಕು. ಪ್ಲೇಸ್ ಫಾರ್ ಒನ್ ಡೇ ನೀವು ಎಂಜಾಯ್ ಮಾಡ್ಬೇಕು ಅಂತ ಅಲ್ಲಿ ಹೋಗ್ಬೋದು. ಈಗ ನಾವು ಬಂದ್ವಿ ನೆಕ್ಸ್ಟ್ ಡೇ ನಾವು ಹೋದ್ವಿ ಆರೋವಿಲ್ ಬೀಚ್ಗೆ. ಇಲ್ಲಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಬಟ್ ರಾಕ್ ಬೀಚ್ ಗಿಂತ ಈ ಬೀಚ್ ಅಷ್ಟು ಚೆನ್ನಾಗಿರ್ಲಿಲ್ಲ. ಕ್ರೌಡ್ ತುಂಬಾ ಇತ್ತು ಅಂಡ್ ಸ್ವಲ್ಪ ಗಲೀಜಿತ್ತು ಈ ಪ್ಲೇಸ್ ಅಲ್ಲಿ. ಬಟ್ ರಾಕ್ ಬೀಚ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಇಲ್ಲೂ ಒನ್ಸ್ ವಿಸಿಟ್ ಮಾಡಿ, ಲೈಕ್ ಡಿಫ್ರೆಂಟ್ ಪ್ಲೇಸ್ ಡಿಫ್ರೆಂಟ್ ವೈಬ್ಸ್. ಒಂದು ಪಾಂಡಿಚೇರಿನ ಪ್ಲೀಸ್ ಎಂದೂ ಗೋವಾ ತರ ಅಂದ್ಕೋಬೇಡಿ. ಲೈಕ್ ಪಾಂಡಿಚೇರಿ ಇಸ್ ಡಿಫ್ರೆಂಟ್, ಗೋವಾ ಇಸ್ ಡಿಫ್ರೆಂಟ್. ಪಾಂಡಿಚೇರಿ ಸ್ವಲ್ಪ ವಿಲೇಜ್ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಬಿಕಾಸ್ ಇಲ್ಲಿ ಟೂರಿಸ್ಟ್ ಇದಾರೆ. ಬಟ್ ಆ ರೇಂಜಿಗೆ ಗೋವಾ ರೇಂಜ್ಗೆ ಟೂರಿಸ್ಟ್ ಇಲ್ಲ. ಸೊ ನೀವು ಬರೋದು ದಾರಿ ಉದ್ದಕ್ಕೆಲ್ಲ ಎಣ್ಣೆ ಕುಡ್ಕೊಂಡು ಹೋಗ್ಬೋದು, ಆ ತರ ಸೀನ್ ಎಲ್ಲ ಇಲ್ಲಿಲ್ಲ. ಇಲ್ಲಿ ಬೀಚ್ ಸೈಡ್ ಅಲ್ಲಂತೂ ನೀವು ಎಣ್ಣೆ ಕುಡಿಯಂಗೆ ಇಲ್ಲ. ಇವತ್ತು ಪಾಂಡಿಚೇರಿಯಲ್ಲಿ ನಮ್ ಲಾಸ್ಟ್ ನೈಟ್. ಸೊ ಸ್ವಲ್ಪ ಬಜ್ಜಿ ಎಲ್ಲ ತಗೊಂಡ್ಬಿಟ್ಟು ನಾವು ಹೋದ್ವಿ ನಮ್ ಟೆರೆಸ್ ಮೇಲೆ ಕುತ್ಕೊಂಡು ಪಾರ್ಟಿ ಎಲ್ಲ ಮಾಡಕ್ಕೆ ಅಂತ. ಇಲ್ಲಿ ಯಾಕೆ ಪಟಾಕಿ ಹೊಡಿತವ್ರೆ ಗೊತ್ತಿಲ್ಲ, ನಾವು ಮಾತ್ರ ಡಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ ಈ ನೈಟ್ ನ. ಈಗ ನಾವು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೋಬೇಕು. ಪ್ಯಾಕಿಂಗ್ ಮುಗಿಸ್ಕೊಂಡ್ಬಿಟ್ಟು ನಾವು ಹೋದ್ವಿ ಏನಾದ್ರು ತಿನ್ನೋಣ ಅಂತ ಆಚೆಗೆ ಹೋಗ್ತಾ ಇದೀವಿ. ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ನಾನು ಮಮ್ಮಿ ಕೇರಂ ಮಾಡಿದ್ವಿ. ಅದಾದ್ಮೇಲೆ ರಾಗಿ ದೋಸೆ ತಿನ್ಕೊಂಡು ನಮ್ ಸ್ಟೇ ಹತ್ರ ಆಲ್ಮೋಸ್ಟ್ ಪ್ಯಾಕಿಂಗ್ ನಮ್ದು ಆಗೋಗಿದೆ. ಲೈಟ್ಲಿ ಪ್ಯಾಕಿಂಗ್ ಪೆಂಡಿಂಗ್ ಇದೆ, ಅದನ್ನ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ನಾವು ಬಾಯ್ ಅಂತ ಅಂತೂ ಹೇಳ್ತಾ ಇದೀವಿ. ಬಟ್ ಒಂದು ಕ್ಯಾಬ್ ಬುಕ್ ಮಾಡಿದ್ವಿ, ಅದು ಬರ್ಲಿಲ್ಲ. ಸೊ ಆಟೋ ಅಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನಾವು ನಮ್ ಲಗೇಜ್ ಎಲ್ಲ ಇಟ್ಕೊಂಡ್ಬಿಟ್ಟು ಈ ಸ್ಟೇಜ್ ಆಟೋ ಅಲ್ಲಿ ನಾವು ನಮ್ ಸ್ಟ್ಯಾಂಡಿಗೆ ಬಂದ್ವಿ. ನಾವು ಇಟ್ಸ್ ಟೈಮ್ ಟು ಸೇ ಬಾಯ್ ಬಾಯ್ ಟು ಪಾಂಡಿಚೇರಿ. ಅಂಡ್ ಬೆಳಗ್ಗೆ ಆಲ್ಮೋಸ್ಟ್ ನಾವು ಒಂದು 6 o'clockಗೆ ಮನೆಗೆ ಆಲ್ರೆಡಿ ತಲುಪ್. ಸೊ ನಾಳೆ ಸಿಗೋಣ, ಬಾಯ್.